ಬಂದೆ ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬಹಳ ಅಪ್ಡೇಟ್ ಗಳ ಜೊತೆ ಬಂದ್ಬಿಟ್ಟಿದೀನಿ. ಡಾರ್ಲಿಂಗ್ ಕೃಷ್ಣ ಅವರ 80 ಕೋಟಿ ಸಿನಿಮಾ, ಧನುಷ್ ಅವ್ರ ಜೊತೆಗೆ ರಶ್ಮಿಕಾ ಮಂಡಣ್ಣ, ತಮ್ಮಣ್ಣ ಅವ್ರ ಸಿನಿಮಾದಲ್ಲಿ ವೈಶಿಷ್ಟ್ಯ ಸಿನಿಮಾ, ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಿಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಇನ್ನು ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ರಂಗಣ್ಣರಗೌರ ಶಾಕಾಹಾರಿ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾರಂತ ಟೈಮ್ಗೆ ಕರೆಕ್ಟ್ ಆಗಿ 4.48 crore ನ ಕಲೆಕ್ಷನ್ ಮಾಡಿದೆ. ಇದೊಂದು ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಅಷ್ಟಕ್ಕಷ್ಟೇನೆ. ಇನ್ನು ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡೋದಾದ್ರೆ, ಪ್ರಭಾಸ್ ಅವರ ಶಿವಪ್ಪ ಅಂತ ಒಂದು ಸಿನಿಮಾ ಬರ್ತಾ ಇದಲ್ಲ, ಶಿವಮಿಚ್ಚಿದ ಕಣ್ಣಪ್ಪ ಅನ್ನೋ ರೇಂಜ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದಾರಲ್ಲ. ಈ ಸಿನಿಮಾದಲ್ಲಿ ಕಂಗನಾ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊತಾರಂತೆ. ಆಲ್ರೆಡಿ ಬಿಟ್ಟಿದ್ರು, ರಾಜಕೀಯಕ್ಕೇನೋ ಹೋಗ್ತಾ ಇದ್ರು. ಹೀರೋಯಿನ್ ಆಗಿ ಏನಕ್ಕೆ ಬರ್ತಾ ಇದಾರೆ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಇವರು ಹೀರೋಯಿನ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಸಿನಿಮಾದ ಹೆಸರು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಸಿನಿಮಾದ ಹೆಸರು, ಕನ್ನಡ ಸಿನಿಮಾ. ಇನ್ನು ಈ ಸಿನಿಮಾಗೆ ರವಿಚಂದ್ರನ್ ಅವರು ಚಾಲೂ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಾಕ್. ಬೆಂಗಳೂರು ಎಂತ ಒಳ್ಳೆ ಸಿಟಿ ಅಂತ ಗೊತ್ತಿದೆ ಅಲ್ವಾ? ಅದ್ರಲ್ಲಿ ಒಂದು ಏರಿಯಾ ಇದೆ, ಚರ್ಚ್ ಸ್ಟ್ರೀಟ್ ಅಂತ, ಚರ್ಚ್ ರಸ್ತೆ. ಆ ಜಾಗದಲ್ಲಿ ಜಾಸ್ತಿ ಶೂಟಿಂಗ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಮೂವಿ ಶೂಟಿಂಗು, ಅದು ಇದು, ಆಳುಮೂಳು, ಎಕ್ಸೆಟ್ರಾ ಇನ್ನೂ ಏನೇನೋ ಶೂಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಇದೀಗ ಖಡಕ್ ಆಗಿ BBMP ಅವರು ಇನ್ಮೇಲೆ ಇಲ್ಲಿ ಸ್ಟ್ರಿಕ್ಟ್ ಆಗಿ ಶೂಟಿಂಗ್ ಮಾಡಂಗಿಲ್ಲ ಅಂತ ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾರೆ. ಹಂಗೂ ಏನಾದ್ರೂ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ತಗೊಂಡು ಪೇ ಮಾಡಬೇಕು. ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಜಾಕಿನ ರಿಲೀಸ್ ಮಾಡ್ತಾ ಇದಾರೆ ಅಂತ ಹಿಂದಿನ ಫಿಲ್ಮಿ ಟಾಕ್ ಎಪಿಸೋಡ್ ಅಲ್ಲಿ ಹೇಳಿದೆ. ಈಗ ರಿಲೀಸ್ ಡೇಟ್ ಕನ್ಫರ್ಮ್ ಆಗ್ಬಿಟ್ಟಿದೆ. 2 ದಿನ ಮುಂಚೆನೆ ರಿಲೀಸ್ ಮಾಡ್ತಾ ಇದಾರೆ. ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಲಿಸ್ಟ್ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಬಿಡ್ತಾ ಇರ್ತೀನಿ, ರೆಡಿ ಆಗ್ಬಿಡಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಾಣಾಯ ಸಖಿ ಈ ಮೂವಿಯ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಟೀಸರ್ ಬರುತ್ತೆ, ಕಾಯ್ತಾ ಇರಿ. ಪ್ರಭಾಸ್ ಅಣ್ಣ ಅವ್ರದೇ ಕಲ್ಕಿ 2898 ಅಂತ ಸಿನಿಮಾ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಗ್ಲಿಮ್ಸ್ ಕೂಡ ಬಿಟ್ಟಿದಾರಲ್ಲ. ಇನ್ನು ಈ ಸಿನಿಮಾದಲ್ಲಿ 6000 ವರ್ಷಗಳ ಹಿಂದೆ ಏನಾಗಿತ್ತು, ಹೆಂಗಿತ್ತು ಅನ್ನೋ ಒಂದಷ್ಟು ದೃಶ್ಯಗಳನ್ನ ಶೂಟ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ಇನ್ನು ಈ ವಾರದ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಡಾರ್ಲಿಂಗ್ ಕೃಷ್ಣ ಅವರು 80 ಕೋಟಿ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ಹೌದು, ಇನ್ನು ಈ ಸಿನಿಮಾದ ಹೆಸರು ಅಲಗಲಿ. ಟೈಟಲ್ ವಿಚಿತ್ರವಾಗಿದೆ ಅಲ್ಲ. ಇದೊಂದು ಐತಿಹಾಸಿಕ ಪುರಾಣದಲ್ಲಿ ಬರುವಂತ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಈ ಸಿನಿಮಾನ ಶುಕೇಶ್ ಅವ್ರು ಮಾಡ್ತಾ ಇದಾರೆ. ನೋಡೋಣ, 80 ಕೋಟಿ ಹಾಕ್ಬಿಟ್ಟು ಏನೋ ದೊಡ್ಡ ಲೆವೆಲ್ ಅಲ್ಲಿ ಮಾಡಕ್ ಹೊರಟಿದ್ದಾರೆ. ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡ್ಬೇಕು. ಇನ್ನು ಡಾಲಿ ಪಿಕ್ಚರ್ಸ್ ಅಂಡರ್ ಅಲ್ಲೇ ವಿದ್ಯಾಪತಿ ಅಂತ ಒಂದು ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿತ್ತು. ಈ ಸಿನಿಮಾದಲ್ಲಿ ನಾಗಭೂಷಣ್ ಅವರು ಹೀರೋ ಆಗಿ ಕಾಣಿಸ್ಕೊತಾ ಇದ್ರು. ಇನ್ನು ಇವ್ರಿಗೆ ಹೀರೋಯಿನ್ ಆಗಿ ಉಪಾಧ್ಯಕ್ಷನ ಹುಡುಗಿ ಕಾಣಿಸ್ಕೊತಾ ಇದ್ದಾಳೆ. ಮಲೈಕಾ ವಸುಪಾಲ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ SS ರಾಜಮೌಳಿ ಹಾಗೇನೆ ಯಶ್ ಹಾಗೇನೆ KVN ಪ್ರೊಡಕ್ಷನ್ ಓನರ್ ಇವರೆಲ್ಲ ಸೇರ್ಕೊಂಡು ಅಮೃತೇಶ್ವರ ಟೆಂಪಲ್ ಹತ್ರ ಹೋಗಿದ್ರು. ಅವ್ರು ಮಾತ್ರ ಹೋಗಿದ್ದಿದ್ರೆ ಏನು ಅನ್ಕೋತಾ ಇರಲಿಲ್ಲ, ಬಟ್ ಜೊತೆಗೆ ಶೂಟಿಂಗ್ ಟೀಮ್ನು ಕೂಡ ಕರ್ಕೊಂಡೋಗಿದ್ರು. ಇಲ್ಲಿ ಯಾವುದೋ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಅಂತ ಕನ್ಫರ್ಮ್ ಆಗ್ತಾ ಇದೆ. ಅದು ಟಾಕ್ಸಿಕ್ ಇರಬೇಕು. ಆದ್ರೆ ರಾಜಮೌಳಿ ಅವರು ಯಾಕೆ ಬಂದಿದ್ರು ಅಂತ ಇಲ್ಲಿ ಸಸ್ಪೆನ್ಸ್. ಇನ್ನು ತಮಿಳ್ ಸ್ಟಾರ್ ಧನುಷ್ ಅವ್ರದ್ದು 51ನೇ ಸಿನಿಮಾ ಬರ್ತಾ ಇದೆ. ಇನ್ನು ಈ ಸಿನಿಮಾ ಶೂಟಿಂಗ್ ಎಲ್ಲ ನಡೀತಾ ಇದೆ. ಅದಲ್ದೇನೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂಡಣ್ಣ ಅವರು ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಇವರಿಬ್ರು ಜೊತೆಗೆ ಶೂಟಿಂಗ್ ಆಗ್ತಾ ಇರೋಂತ ಒಂದು ಲುಕ್ ಲೀಕ್ ಆಗ್ಬಿಟ್ಟಿದೆ, ನೋಡ್ಕೊಂಡ್ಬಿಡಿ. ಇನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರಾಗಿ ನಮ್ಮ ಸಾಧು ಕೋಕಿಲೆ ಸರ್ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಪ್ರಶಾಂತ್ ನೀಲ್ ಅವರು ಜೂನಿಯರ್ NTR ಅವ್ರಿಗೆ 31ನೇ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಗೆಲ್ಲ ಗೊತ್ತಿರೋ ವಿಷಯ. ಈಗಾಗಲೇ ಶೂಟಿಂಗು ಮೆಲ್ಲಿಗೆ ಒಳ್ಳೊಳಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಈ ಫೋಟೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೌದು, ಜೂನಿಯರ್ NTR ಅವರು ರೀಸೆಂಟ್ ಆಗಿ ಪ್ರಶಾಂತ್ ನೀಲ್ ಅವ್ರ ಮನೆ ಒಳಗಡೆಗೆ ಬಂದ್ಬಿಟ್ಟಿದ್ರು. ಅದ್ರ ಫೋಟೋಗಳನ್ನ ನೀವೆಲ್ಲ ನೋಡ್ತಾ ಇರೋದು. ಈಗ ಇನ್ನು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ಹನುಮಾನ್ OTT ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆಗ್ಬಿಟ್ಟಿದೆ. ಮಾರ್ಚ್ 2ನೇ ತಾರೀಕು ಈ ಸಿನಿಮಾ OTT ಅಲ್ಲಿ ರಿಲೀಸ್ ಆಗ್ತಾ ಇದೆ ZEE5 ನಲ್ಲಿ. ಇನ್ನು ಶರಣ್ ಅವರ ಅವತಾರ ಪುರುಷ 2 ರಿಲೀಸ್ ಡೇಟು ಕೂಡ ಕನ್ಫರ್ಮ್ ಆಗೋಯ್ತು. ಮಾರ್ಚ್ 22ನೇ ತಾರೀಕು ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅದೇ ದಿನ IPL ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಜನ ಅಲ್ಲಿಗೋಯ್ತಾರ ಇಲ್ಲಿಗೋಯ್ತಾರ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ 2 ಕಡೆನೂ ಸೇರ್ಕೊಂಡು ನೋಡಿದ್ರೆ ಒಳ್ಳೇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಕರ್ಮ ಕಾಂಡಗಳಾಗ್ಬಿಟ್ಟಿದಾವೆ. ಮಹಿಳಾ ಆಯೋಗದಿಂದ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ಅವ್ರಿಗೆ. ಇನ್ನು 10 ದಿನದಲ್ಲಿ ಅವರು ಅದಕ್ಕೆಲ್ಲ ಉತ್ತರ ಹೇಳಿರ್ಬೇಕು. ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ ಹುಡುಗಿರ ಬಗ್ಗೆ ಅದು ಇದು ಮಾತಾಡಿದ್ದಾರೆ, ಅದನ್ನೆಲ್ಲ ನೋಡಿದೀರಾ ನೀವು. ಅದಕ್ಕೋಸ್ಕರ ಮಹಿಳಾ ಆಯೋಗದವರು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ನೀವು ಈ ರೀತಿ ಹೇಳಿರೋದು ತಪ್ಪು, ಕ್ಷಮೆ ಕೇಳಬೇಕು ಅಂತ. ಅದು ಅಲ್ದೇನೆ ಇದೇ ಟೈಮ್ಗೆ ಕರೆಕ್ಟ್ ಆಗಿ ಮಹಿಳಾ ಅಭಿಮಾನಿ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿರೋರು ಸೆಲ್ಫಿ ಹೊಡ್ಕೊಂಡು ರಿವೀಲ್ಡ್ ಆಗ್ಬಿಡ್ತಾರೆ. ಇದೇ ಟೈಮಲ್ಲಿ ಯಾಕೆ ರಿವೀಲ್ಡ್ ಆದ್ರು, ಅದು ಮಹಿಳೆನೇ ಯಾಕಾದ್ರು? ಇವೆಲ್ಲ ತರ್ಕಗಳು ಗೊತ್ತಾಗಬೇಕು ಅಂದ್ರೆ ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಮ್ಗೆ ಯಾಕೆ ಇವೆಲ್ಲ, ಮುಂದೆ ಹೋಗೋಣ. ಇನ್ನು ಮಿಲ್ಕ್ ಬ್ಯೂಟಿ ತಮ್ಮನ್ನ ಅವ್ರು ಗೊತ್ತಿರ್ಬೇಕಲ್ಲ ನಿಮ್ಗೆ. ಇವ್ರದೊಂದು ಹೊಸ ಸಿನಿಮಾ ಆಗ್ತಾ ಇದೆ, ಇವರೇ ಮೇನ್ ಲೀಡ್ ಅದ್ರಲ್ಲಿ. ಒಡಲ 2 ಅಂತ ಈ ಸಿನಿಮಾದ ಹೆಸರು. ಫಸ್ಟ್ ಪಾರ್ಟ್ ಕೂಡ ಇರ್ಬೇಕು, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇನ್ನು ಈ ಸಿನಿಮಾದಲ್ಲಿ ನಮ್ಮ ಕನ್ನಡ ಸ್ಟಾರ್ ವೈಶಿಷ್ಟ್ಯ ಸಿಂಹ ಅವರು ಕೂಡ ಕಾಣಿಸ್ಕೊತಾ ಇದ್ದಾರೆ. ಪೋಸ್ಟರ್ ಗಳನ್ನ ನೋಡ್ಬೋದು ನೀವು. ಇನ್ನು ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ, SS ರಾಜಮೌಳಿ ಅವರು ಹಾಗೇನೆ ಮಹೇಶ್ ಬಾಬು ಅವ್ರದ್ದು ಒಂದು ದೊಡ್ಡ ಸಿನಿಮಾ ಆಗುತ್ತೆ 600 ಕೋಟಿ ಬಜೆಟ್ ಅಲ್ಲಿ ಅಂತ
ಅವಾಗಿಂದ ಸದ್ದಾಗ್ತಾ ಇತ್ತು. ಮಾರ್ಚ್ ಎಂಡ್ ಒಳಗಡೆ ಮೂವಿ ಅನೌನ್ಸ್ಮೆಂಟ್ ಮಾಡ್ತಾರಂತೆ ಇವರಿಬ್ರು ಸೇರ್ಕೊಂಡು. ಮಾರ್ಚ್ ಒಳಗಡೆ ಮೂವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ದೊಡ್ಡ ರೂಮರ್ ಬಂದ್ಬಿಟ್ಟಿದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.